ಮಾಡುವಂತಹ ಪಾತ್ರ ಪ್ರತಿಯೊಬ್ಬ ನಾಗರಿಕನ ಮೂಲಕ ಬರುತ್ತೆ ಆಗ್ತಾರಲ್ಲ. ಹೌದು, ಇಂಥದ್ದು ಇಂಪ್ಯಾಕ್ಟ್ ಅದೇ 20 ವರ್ಷ ಅಲ್ಲ, ಇನ್ನೂ 20 ವರ್ಷ ಆದರೂ ಕೆಲವು ಸತ್ಯಗಳಾಗಿ ಉಳಿಯುತ್ತೆ. 20 ವರ್ಷ ಮಾತ್ರ ಅಲ್ಲ, ಶತಮಾನಗಳಿಂದ ಕೆಲವು ವಿಷಯಗಳು. ಈಗ ನಾನು ಮುಂದೆ ಕೂಡ ಹೇಳ್ತಿದ್ದೆ, ಆ ಸತ್ಯ ಹರಿಶ್ಚಂದ್ರ ನಾವು ನೋಡುವಂಥ ಕನ್ನಡ ಸಿನಿಮಾ ಎಷ್ಟು ಹಳೇದದು. ಅದರ ಏನದ್ರ ತಾಯಿಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೋಬೇಕು ಅನ್ನೋದು KGF ಅಲ್ಲಿ ಇತ್ತು. ಹರಿಶ್ಚಂದ್ರ ಏನು ಅಲ್ಲೂ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅಂತ. ಕೆಲವು ಸತ್ಯಗಳು ಶಾಶ್ವತ ಸರ್, ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು. ಅದು ಹರಿಶ್ಚಂದ್ರ ಅಲ್ಲಿ ಹೇಳಿದಾಗಲೂ ಹಿಟ್ಟು, KGF ಅಲ್ಲಿ ಹೇಳಿದಾಗಲೂ ಹಿಟ್ಟು. ಅದೇ ಥರನೇ ಕೆಲವು ವಿಷಯಗಳು. ಯಾಕೆ ಒಂದು ಆಪ್ತಮಿತ್ರ ಹಿಟ್ಟಾಗುತ್ತೆ, ಯಾಕೆ ಬೈರಾದೇವಿ ಬಗ್ಗೆ ನಮ್ಗೆ ಹೋಪ್ ಇದೆ ಅಂದರೆ ಹೇಳ್ತಿರೋ ವಿಷಯಗಳೆಲ್ಲ ಸರ್ವಕಾಲದ ಸತ್ಯಗಳು. ಅದೆಲ್ಲ ಸರ್, ಈಗ ರಮೇಶ್ ಸರ್ ಅಂದ್ರೆ ಮೋಟಿವೇಶನ್ ಸ್ಪೀಚ್ ಸ್ಫೂರ್ತಿ ತುಂಬ್ತಾರೆ ಅನ್ನೋದಿದೆ. ಬರ್ತಡೇ ದಿನ ಏನಾದ್ರು ಹೇಳ್ಬೋದು? ಮೊದಲಿಂದ ಮಾಡೋದು ಎಲ್ಲವನ್ನು ಮನಸ್ಫೂರ್ತಿಯಾಗಿ ಮಾಡಿ ಸರ್. ಅರ್ಧ ಮನಸ್ಸಲ್ಲಿ ಎಲ್ಲ ಮಾಡಲೇಬೇಡಿ, ಹಂಗೆ ಹೊಡಿರಿ ಸಿಕ್ಸರು ಮಾಡಿದ್ದೆಲ್ಲ. ನಾನು ಹೇಳ್ತಿಲ್ಲ, ನಾನು 10 ಕೋಟಿ ಪಿಕ್ಚರ್ ಮಾಡೋದು ಸರಿ, 100 ಕೋಟಿ ಪಿಕ್ಚರ್ ಮಾಡೋದು ಸರಿ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ರು ಸರಿ, ಅಷ್ಟೇ ಎಫರ್ಟ್ ಹಾಕ್ತೀನಿ, ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ. ಇದು 10 ಕೋಟಿ ಪಿಕ್ಚರ್ ಮಾಡೋದು ಜಾಸ್ತಿ ಗಮನ ಕೊಡೋದು, ಇದು ಬರೀ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಹಾಕೋದು, ಹಂಗೆಲ್ಲ ಮಾಡೋದೇ ಇಲ್ಲ ನಾನು. ಹಾಗಾಗಿ ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿ. ಎಲ್ಲರೂ ಸರ್, ಎಲ್ರಿಗೂ ಸಮಸ್ಯೆ ಇದೆ ಸರ್. ನಾನು ಮೊನ್ನೆ ಇನ್ನೊಂದು ಕಡೆ ಕೂಡ ಅದನ್ನ ಹೇಳಿದೆ, ಬ್ಯೂಟಿಫುಲ್ ಲೈನ್ ಅದು. ಕಾಲ್ ಯುಂಗ್ ಹೇಳಿದ್ರು, ಸ್ವರ್ಗದಲ್ಲಿ ಇರುವಂಥ ಎಲ್ಲ ಮರಗಳ ಬೇರುಗಳು ನರಕದಲ್ಲಿ ಇರುತ್ತೆ ಅಂತ. ಬೇರು ನರಕದಲ್ಲಿ ಇರ್ಬೋದು ಸರ್, ಮರ ಸ್ವರ್ಗದಲ್ಲಿ ಇರುತ್ತೆ. ಯಾರಿಗೂ ಅವಮಾನ ಆಗಿಲ್ಲ, ಯಾರಿಗೂ ಬೇಜಾರಾಗಿಲ್ಲ, ಯಾರು ತೊಂದರೆಗಳಿಲ್ಲ, ಯಾರು ಸಮಸ್ಯೆಗಳಿಲ್ಲ. ಅದೆಲ್ಲ ಎಲ್ಲಿ ನರಕದಲ್ಲಿ ಇರಲಿ, ನೀವು ಬನ್ನಿ, ಹೂ ಬಿಡಿ ಸ್ವರ್ಗದಲ್ಲಿ. ಅದನ್ನೆಲ್ಲ ವೈಯಕ್ತಿಕ ಗೋಳುಗಳು ಎಲ್ರಿಗೂ ಇದ್ದಿದ್ದೆ, ಗುದ್ದಾಟಗಳು, ಗೋಳಾಟಗಳು ಎಲ್ಲರ ಲೈಫಲ್ಲಿ ಇದೆ. ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ. ಅದೆಲ್ಲ ನರಕ ಬೇರೆಲ್ಲ ಇದ್ರು ಹೊಡಿರಿ ಸಿಕ್ಸರು.